ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಹಿಂದಿನ ಕ್ಲಾಸ್ಗಳಲ್ಲಿ ಟಾಪ್ 10 MBA ಸ್ಪೆಷಲೈಸೇಷನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ MBAಯಲ್ಲಿ ಟಾಪ್ 10ಅಲ್ಲಿ ಯಾವೆಲ್ಲ ಸ್ಪೆಷಲೈಸೇಷನ್ಗಳು ಬರುತ್ತೆ, ಅಥವಾ ನೀವು MBA ಕೋರ್ಸನ್ನು ಚೂಸ್ ಮಾಡ್ಕೋಬೇಕಾದ್ರೆ ಯಾವ ಸ್ಪೆಷಲೈಸೇಷನ್ನ ನೀವು ಚಾಯ್ಸ್ ಮಾಡಿಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ಅವಕಾಶಗಳು ಜಾಸ್ತಿ ಇರುತ್ತೆ ಅಥವಾ ನಿಮ್ಮ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ಟಾಪ್ 10 ಸ್ಪೆಷಲೈಸೇಷನ್ ಅನ್ನುವಂಥದ್ದನ್ನ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಈ ಕ್ಲಾಸಲ್ಲಿ ಆ ಟಾಪ್ 10 ಸ್ಪೆಷಲೈಸೇಷನ್ ಏನಿದೆ, ಆ ಟಾಪ್ 10 ಸ್ಪೆಷಲೈಸೇಷನಲ್ಲಿ ನಿಮಗೆ ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ ಇರುತ್ತೆ, ಸೊ ಅಂದರೆ ಕೀ ಏರಿಯಾಸ್ ಆಗಿರ್ಬೋದು. ಸೊ ನಿಮಗೆ ಯಾವೆಲ್ಲ ಏರಿಯಾಸಲ್ಲಿ ನೀವು ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ, ಅದೇ ರೀತಿ ಕೀ ರೋಲ್ಸ್, ನೀವು ಯಾವೆಲ್ಲ ಜಾಬ್ಸನ್ನು ಪರ್ಫಾರ್ಮ್ ಮಾಡ್ಬೋದು, ಸೊ ಯಾವ ಸೆಕ್ಟರಲ್ಲಿ ಅಥವಾ ಯಾವ ಏರಿಯಾದಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ, ಅದೇ ರೀತಿ ಅಲ್ಲಿ ನೀವು ಯಾವ ರೀತಿ ಡಿಫ್ರೆಂಟ್ ರೋಲ್ಸನ್ನು ಪ್ಲೇ ಮಾಡ್ಬೋದು. ಸೊ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದರೆ ಒಂದು ಸ್ಪೆಷಲೈಸೇಷನ್ ಅಂತ ಹೇಳಿದರೆ ಅದು ಒಂದು ರೀತಿಯ ರೋಲ್ಸ್ ಅಥವಾ ಒಂದು ಜಾಬಿಗೆ ಮಾತ್ರ ರಿಲೇಟೆಡ್ ಆಗಿರಲ್ಲ. ನೀವು ಒಂದು ಸ್ಪೆಷಲೈಸೇಷನ್ ಮೇಲೆ ನಿಮಗೆ ಬೇಕಾದಷ್ಟು ಜಾಬ್ಸ್ಗಳು ಆಪರ್ಚುನಿಟೀಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ ಜಾಬ್ ಆಪರ್ಚುನಿಟೀಸಲ್ಲಿ ಇದು ಎರಡೂ ಕೂಡ ಇಂಪಾರ್ಟೆಂಟ್ ನಿಮಗೆ. ಒಂದು ಕೀ ಏರಿಯಾಸ್, ಇನ್ನೊಂದು ಕೀ ರೋಲ್ಸ್. ಸೊ ನೀವು ಯಾವ ಏರಿಯಾನ ಬೇಕಾದರೂ ಚೂಸ್ ಮಾಡ್ಕೊಳ್ಬೋದು, ಅದೇ ರೀತಿ ಯಾವ ರೋಲ್ಸನ್ನು ಬೇಕಾದರೂ ಪರ್ಫಾರ್ಮ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಮ ಟಾಪ್ 10 ಸ್ಪೆಷಲೈಸೇಷನಲ್ಲಿ ನಿಮಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇರುತ್ತೆ. ಅದರ್ ದೆನ್ ದೀಸ್ ಅಂದರೆ ಈ ಟಾಪ್ 10 ಸ್ಪೆಷಲೈಸೇಷನ್ ಬಿಟ್ಟು ನಿಮಗೆ ಬೇರೆ ಸ್ಪೆಷಲೈಸೇಷನ್ ಕೂಡ ಸಿಗ್ತಾ ಹೋಗುತ್ತೆ. ನಾನು ಇಲ್ಲಿ ಡಿಸ್ಕಸ್ ಮಾಡುವಂಥದ್ದು ಓನ್ಲಿ ಟಾಪ್ 10 MBA ಸ್ಪೆಷಲೈಸೇಷನ್ ಆಗಿರುತ್ತೆ. ಹಾಗಾಗಿ ನಿಮಗೆ ಇದು ನೆನಪಿರಬೇಕಾಗತ್ತೆ, ಇಲ್ಲಿ ಯಾವ ರೀತಿ ನಿಮಗೆ ಡಿಫ್ರೆಂಟ್ ಏರಿಯಾಸ್ ಸಿಗುತ್ತೆ ಅಥವಾ ಡಿಫ್ರೆಂಟ್ ರೋಲ್ಸನ್ನು ನೀವು ಪ್ಲೇ ಮಾಡ್ಬೋದು ಅನ್ನೋದನ್ನು, ಅಥವಾ ನಿಮಗೆ ಡಿಫ್ರೆಂಟ್ ರೋಲ್ಸನ್ನು ಪ್ಲೇ ಮಾಡಲಿಕ್ಕೆ ಅಥವಾ ಡಿಫ್ರೆಂಟ್ ರೋಲ್ಸನ್ನು ಆ್ಯಸ್ ಎ ಜಾಬ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಆಪರ್ಚುನಿಟೀಸ್ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಹಾಗಾದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಟಾಪ್ 10 ಸ್ಪೆಷಲೈಸೇಷನ್ ಯಾವ್ದ್ಯಾವುದು ಅಂತ. ಸೊ ಅದರಲ್ಲಿ ಫಸ್ಟ್ ಒನ್ ಇದ್ದಂಥದ್ದು ಫೈನಾನ್ಸ್. ಸೊ ನಿಮಗೆ ಫೈನಾನ್ಸಲ್ಲಿ ಯಾವ ರೀತಿ ಕೀ ಏರಿಯಾಸ್ ಸಿಗುತ್ತೆ, ಅಂದರೆ ಜಾಬ್ ಆಪರ್ಚುನಿಟೀಸ್ ಯಾವ ರೀತಿ ಇರುತ್ತೆ ನೀವು ಫೈನಾನ್ಸ್ ಸ್ಪೆಷಲೈಸೇಷನನ್ನು ಚೂಸ್ ಮಾಡಿಕೊಂಡ್ರೆ MBAಲಿ. ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ಅದನ್ನು MBA ಸ್ಪೆಷಲೈಸೇಷನ್ ಇನ್ ಫಿನಾನ್ಸ್ ಅಂತ ಹೇಳ್ತೀವಿ. ಅಥವಾ ಅದರಲ್ಲಿ ಜಾಬ್ ಆಪರ್ಚುನಿಟೀಸ್ ಬಂದರೆ ಕೀ ಏರಿಯಾ. ಸೊ ಯಾವೆಲ್ಲ ಏರಿಯಾಸಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಸೊ ಒಂದು ಅಸೆಟ್ ಮ್ಯಾನೇಜ್ಮೆಂಟ್. ಸೊ ಇದು ಒಂದು ಏರಿಯಾ ಆಫ್ ಆಪರ್ಚುನಿಟಿ. ಸೊ ಈ ನೀವು ಅಸೆಟ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೋಲ್ಸ್ ಬೇಕಾದರೂ ಪ್ಲೇ ಮಾಡ್ಬೋದು. ಕಾರ್ಪೊರೇಟ್ ಫೈನಾನ್ಸ್, ಇದು ಒಂದು ಫೀಲ್ಡ್ ಇರುತ್ತೆ ನಿಮಗೆ ಫೈನಾನ್ಸಲ್ಲಿ. ಅದೇ ರೀತಿ ಕಾರ್ಪೊರೇಟ್ ಬ್ಯಾಂಕಿಂಗ್, ಸೊ ಇದು ಕೂಡ ಹೌದು. ಅಥವಾ ಕ್ರೆಡಿಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಒಂದು ಫೀಲ್ಡ್ ಆಫ್ ಫೈನಾನ್ಸ್ ಆಗಿರುತ್ತೆ. ಅಥವಾ ಡಿರೈವೇಟಿವ್ಸ್ ಸ್ಟ್ರಕ್ಚರಿಂಗ್, ಸೊ ಈ ಫೀಲ್ಡನ್ನು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಹೆಡ್ಜ್ ಫಂಡ್ ಮ್ಯಾನೇಜ್ಮೆಂಟ್, ಸೊ ಇದನ್ನು ಕೂಡ ನೀವು ಚೂಸ್ ಮಾಡ್ಕೊಳ್ಬೋದು. ಅಥವಾ ಪ್ರೈವೇಟ್ ಈಕ್ವಿಟಿ ಆ್ಯಂಡ್ ಟ್ರೆಷರಿ. ಸೊ ಇದಿಷ್ಟು ಕೂಡ ನಿಮಗೆ ಫಿನಾನ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಥವಾ ಫಿನಾನ್ಸ್ ಸ್ಪೆಷಲೈಸೇಷನಲ್ಲಿ ಬರುವಂತಹ ಕೀ ಏರಿಯಾಸ್. ಅಂದರೆ ಈ ಇಷ್ಟು ಫೀಲ್ಡ್ಗಳಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ. ಅಥವಾ ಈ ಇಷ್ಟು ಫೀಲ್ಡಲ್ಲಿ ನಿಮಗೆ ಡಿಫ್ರೆಂಟ್ ರೋಲ್ಸನ್ನು ನೀವು ಪ್ಲೇ ಮಾಡ್ತಾ ಹೋಗ್ಬೋದು. ಸೊ ಅದನ್ನೇ ನಾವು ಕೀ ರೋಲ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಈ ಸೆಕ್ಟರಲ್ಲಿ ಒಂದೊಂದೇ ಜಾಬ್ ಅಲ್ಲ, ಈ ಸೆಕ್ಟರಲ್ಲಿ ಮತ್ತೆ ನಿಮಗೆ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಸ್ಪೆಷಲೈಸೇಷನ್ ಚೂಸ್ ಮಾಡ್ಕೊಂಡ್ರಿ ಅಂದರೆ ಆ ಸ್ಪೆಷಲೈಸೇಷನಲ್ಲಿ ಮತ್ತೆ ಸಬ್ ಕ್ಯಾಟಗರೀಸ್ ಅಥವಾ ಕೀ ಏರಿಯಾಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ನೆಕ್ಸ್ಟ್ ಕೀ ರೋಲ್ಸನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಬೇಕಾದಷ್ಟು ಆಪರ್ಚುನಿಟೀಸ್ ಇರುತ್ತೆ. ಸೊ ನಿಮ್ಮ ಗ್ರೋತ್ ಅಥವಾ ನಿಮ್ಮ ಕ್ಯಾರಿಯರ್ನ ನೀವು ಚೇಂಜ್ ಮಾಡ್ಕೊಳ್ಳಿಕ್ಕೆ. ಸೊ ಹಾಗಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಸ್ಪೆಷಲೈಸೇಷನ್ನು ಮೇಜರ್ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ಇದು ನಿಮಗೆ ಫಿನಾನ್ಸಲ್ಲಿ ಸಿಗುವಂತಹ ಕೀ ಏರಿಯಾಸ್ ಆಯಿತು ಅಥವಾ ಡಿಫ್ರೆಂಟ್ ಏರಿಯಾಸ್ ಆಯಿತು. ಈ ಕೆ ಏರಿಯಾಸಲ್ಲಿ ನೀವು ಯಾವ ರೀತಿ ರೋಲ್ಸನ್ನು ಪರ್ಫಾರ್ಮ್ ಮಾಡ್ಬೋದು ಫೈನಾನ್ಸ್ ಸ್ಪೆಷಲೈಸೇಷನ್ ತಗೊಂಡ್ರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನೀವು ಫೈನಾನ್ಸ್ ಸ್ಪೆಷಲೈಸೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಷ್ಟು ಕೀ ರೋಲ್ಸ್ಗಳು ಸಿಗುತ್ತೆ ಅಥವಾ ಇಷ್ಟು ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಡಿಫ್ರೆಂಟ್ ಏರಿಯಾಸಲ್ಲಿ. ಅಥವಾ ಏನು ಪ್ರೀವಿಯಸಲ್ಲಿ ಏರಿಯಾಸ್ ನೋಡಿದ್ರಿ, ಆ ಏರಿಯಾಸಲ್ಲಿ ನಿಮಗೆ ಇಷ್ಟು ಜಾಬ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ನೀವು ಯಾವ ಜಾಬ್ಸ್ ಬೇಕಾದ್ರೂ ಚೂಸ್ ಮಾಡ್ಕೊಳ್ಬೋದು. ಅಕೌಂಟಿಂಗ್ ಮ್ಯಾನೇಜರ್ ಆಗ್ಬೋದು, ಸೊ ಇದು ಒಂದು ಟೈಪ್ ಆಫ್ ಜಾಬ್. ಅಥವಾ ಕ್ರೆಡಿಟ್ ಮ್ಯಾನೇಜರ್ಸ್ ಆ್ಯಂಡ್ ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ. ಕ್ರೆಡಿಟ್ ಮ್ಯಾನೇಜರ್ಸ್ ಆಗ್ಬೋದು ಅಥವಾ ಕ್ರೆಡಿಟ್ ಸ್ಪೆಷಲಿಸ್ಟ್ ಆಗ್ಬೋದು. ಫೈನಾನ್ಷಿಯಲ್ ಅನಾಲಿಸ್ಟ್ ಆಗ್ಬೋದು ನೀವು. ಸೊ ಅನಾಲಿಸಿಸ್ ಆಫ್ ಓವರ್ ಆಲ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎ ಕಂಪನಿ ಅಂತ ಹೇಳ್ತೀವಿ, ಅಥವಾ ಫೈನಾನ್ಷಿಯಲ್ ಅನಾಲಿಸ್ಟ್ ಅಂತ ಹೇಳ್ತೀವಿ. ಅಥವಾ ಕಾರ್ಪೊರೇಟ್ ಕಂಟ್ರೋಲರ್ಸ್ ಆಗ್ಬೋದು ನೀವು. ಅಥವಾ ಫೈನಾನ್ಸ್ ಆಫೀಸರ್ಸ್ ಆ್ಯಂಡ್ ಟ್ರೆಷರರ್ಸ್ ಆಗ್ಬೋದು. ಇನ್ಶೂರೆನ್ಸ್ ಆ್ಯಂಡ್ ರಿಸ್ಕ್ ಮ್ಯಾನೇಜರ್ಸ್ ಆಗ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್, ಸೊ ಇದು ಕೂಡ ನಿಮಗೆ ಒನ್ ಟೈಪ್ ಆಫ್ ಜಾಬ್ ಕಮ್ಸ್ ಅಂಡರ್ ಫೈನಾನ್ಸ್. ಅದೇ ರೀತಿ ಇನ್ವೆಸ್ಟಿಂಗ್ ಸೇಲ್ಸ್ ಟ್ರೇಡರ್ಸ್ ಆ್ಯಂಡ್ ಅಸೋಸಿಯೇಟ್ಸ್,
ಚೀಫ್ ಫೈನಾನ್ಷಿಯಲ್ ಆಫೀಸರ್ಸ್ ಆಗ್ಬೋದು, ಅದನ್ನೇ CFO ಅಂತ ಹೇಳ್ತೀವಿ, ಅಥವಾ ಕ್ಯಾಶ್ ಮ್ಯಾನೇಜರ್ಸ್ ಆಗ್ಬೋದು, ಅದೇ ರೀತಿ ಮ್ಯಾನೇಜರ್ ಕನ್ಸಲ್ಟೆಂಟ್ಸ್ ಆಗ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಸೋಸಿಯೇಟ್ಸ್ ಆಗ್ಬೋದು. ಹಾಗಾಗಿ ನಿಮಗೆ ಇಷ್ಟು ಆಪರ್ಚುನಿಟೀಸ್ ಇರುತ್ತೆ. ಸೊ ಫೈನಾನ್ಸ್ ಸ್ಪೆಷಲೈಸೇಷನ್ನ ನೀವು ಚೂಸ್ ಮಾಡಿಕೊಂಡ್ರೆ ಹಾಗಾಗಿ ನಿಮಗೆ ಡಿಫ್ರೆಂಟ್ ರೋಲ್ಸ್ಗಳು ಗೊತ್ತಿರಬೇಕಾಗುತ್ತೆ. ಸೊ ಕೆಲವರಿಗೆ ಯಾಕಂದರೆ ಫೈನಾನ್ಸ್ ಸ್ಪೆಷಲೈಸೇಷನ್ನ ನೀವು ಚೂಸ್ ಮಾಡ್ಕೊಂಡ್ರಿ ಅಂದರೆ ಫೈನಾನ್ಸಲ್ಲಿ ಏನು ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಫೈನಾನ್ಸ್ ಸ್ಪೆಷಲೈಸೇಷನ್ ತಗೊಂಡ್ರು ಅದರಲ್ಲಿ ಮತ್ತೆ ನಿಮಗೆ ಸಬ್ ಕ್ಯಾಟಗರೀಸ್ ಅಂದರೆ ಕೀ ಏರಿಯಾಸ್, ಡಿಫ್ರೆಂಟ್ ಏರಿಯಾಸ್ ಸಿಗುತ್ತೆ. ಅದರಲ್ಲಿ ನೀವು ಡಿಫ್ರೆಂಟ್ ಜಾಬ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಕೀ ಏರಿಯಾಸ್ ಮತ್ತು ಕೀ ರೋಲ್ಸ್ ನಿಮಗೆ ನೆನಪಿರಬೇಕಾಗ ಅಥವಾ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫೈನಾನ್ಸ್ ಕೂಡ ಒನ್ ಆಫ್ ದಿ ಟಾಪ್ ಮೋಸ್ಟ್ ಸ್ಪೆಷಲೈಸೇಷನ್ ಅಂತ ಹೇಳ್ತಾ ಹೋಗ್ತೀವಿ, ಅಥವಾ ಟಾಪ್ 10 ಫೈನಾನ್ಸು ಕೂಡ ಒಂದಾಗಿರುತ್ತೆ. ಸೊ ಅದೇ ರೀತಿ ಇದು ನಿಮ್ಮ ಫೈನಾನ್ಸ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಸ್ಪೆಷಲೈಸೇಷನಿಗೆ ನೋಡ್ತಾ ಹೋಗೋದಾದ್ರೆ ನಾವು ಮಾರ್ಕೆಟಿಂಗ್ ಅಂತ ಹೇಳಿದ್ವಿ. ಟಾಪ್ 10 ಸೆಕೆಂಡ್ ಸ್ಪೆಷಲೈಸೇಷನ್ ಇದ್ದಂಥದ್ದು ಸೊ ಮಾರ್ಕೆಟಿಂಗ್ ಆಗಿತ್ತು. ಈ ಮಾರ್ಕೆಟಿಂಗಲ್ಲಿ ಯಾವ ರೀತಿ ನಿಮಗೆ ಕೀ ಏರಿಯಾಸ್ ಸಿಗ್ತಾ ಹೋಗುತ್ತೆ ಅಂದರೆ ಡಿಫ್ರೆಂಟ್ ಏರಿಯಾಸ್ ಯಾವ ರೀತಿ ಇರುತ್ತೆ ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್ಲಿ ನೋಡೋದಾದರೆ, ಸ್ಟ್ರಾಟಜಿಕ್ ಪ್ಲಾನಿಂಗ್ ಅನ್ನೋದು ಒಂದು ಸೆಕ್ಟಾರು, ಮಾರ್ಕೆಟ್ ರಿಸರ್ಚ್ ಅನ್ನೋದು ಇನ್ನೊಂದು ಸೆಕ್ಟಾರ್, ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ಇನ್ನೊಂದು ಸೆಕ್ಟಾರು, ಕನ್ಸ್ಯೂಮರ್ ಬಿಹೇವಿಯರ್ ಅನ್ನೋದು ಕೂಡ ಒಂದು ಏರಿಯಾ ಕಮ್ಸ್ ಅಂಡರ್ ಮಾರ್ಕೆಟಿಂಗ್, ಕಾಸ್ಟ್ ವ್ಯಾಲ್ಯೂಮ್ ಪ್ರಾಫಿಟ್ ಇದು ಕೂಡ ಒನ್ ಆಫ್ ಟೈಪ್ ಆಫ್ ಏರಿಯಾ ಕಮ್ಸ್ ಅಂಡರ್ ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್, ಅನಾಲಿಸಿಸ್ ಆಫ್ ಡಿಮ್ಯಾಂಡ್. ಸೊ ಇದಿಷ್ಟು ಕೂಡ ನಿಮಗೆ ಡಿಫ್ರೆಂಟ್ ಏರಿಯಾಸ್ ಇನ್ ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಬ್ ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಈ ಡಿಫ್ರೆಂಟ್ ಏರಿಯಾಸಲ್ಲಿ ನೀವು ಯಾವ ಏರಿಯಾ ಬೇಕಾದರೂ ಚೂಸ್ ಮಾಡ್ಕೊಳ್ಬೋದು. ಸೊ ಇದು ನಿಮ್ಮ ಸೆಲೆಕ್ಷನ್ನಿಗೆ ಬಿಟ್ಟಂಥದ್ದು. ಹಾಗಾದರೆ ಈ ಮಾರ್ಕೆಟಿಂಗಲ್ಲಿ ಏನು 6 ಏರಿಯಾಸ್ ಇದೆ, ಇಲ್ಲಿ ನೀವು ಯಾವ ರೀತಿ ಕೀ ರೋಲ್ಸ್ ಅಥವಾ ಇಲ್ಲಿ ನಿಮಗೆ ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ ಸೊ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸೊ ಅದನ್ನೇ ನಾವು ಮಾರ್ಕೆಟಿಂಗಲ್ಲಿ ಕೀ ರೋಲ್ಸ್ ಅಂತ ಹೇಳ್ತೀವಿ. ಸೊ ಮಾರ್ಕೆಟಿಂಗ್ ಸ್ಪೆಷಲೈಸೇಷನಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸಿಗೆ ಬಂದರೆ ಬೇಕಾದಷ್ಟು ಜಾಬ್ಸ್ ಇಲ್ಲೂ ಕೂಡ ಅವೈಲಬಿಲಿಟಿ ಇರುತ್ತೆ ನಿಮಗೆ. ಮಾರ್ಕೆಟಿಂಗ್ ಸ್ಪೆಷಲೈಸೇಷನಲ್ಲಿ ನೀವು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗ್ಬೋದು, ಅಥವಾ ಬ್ರ್ಯಾಂಡ್ ಮ್ಯಾನೇಜರ್ ಆಗ್ಬೋದು, ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಅಥವಾ ಕಾರ್ಪೊರೇಟ್ ಸೇಲ್ಸ್ ಆಗ್ಬೋದು, ಮಾರ್ಕೆಟ್ ರಿಸರ್ಚ್ ಅನಾಲಿಸ್ಟ್. ಯಾಕಂದರೆ ಅಟ್ ಪ್ರೆಸೆಂಟ್ ಇದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಮಾರ್ಕೆಟ್ ಸಿಚುವೇಶನ್ನ ಎಂಟೈರ್ ರಿಸರ್ಚ್ ಮಾಡಬೇಕಾಗುತ್ತೆ, ಅದನ್ನೇ ಮಾರ್ಕೆಟ್ ರಿಸರ್ಚ್ ಅನಾಲಿಸ್ಟ್ ಅಂತ ಹೇಳ್ತೀವಿ. ಸೊ ಒಂದು ಪ್ರಾಡಕ್ಟನ್ನು ನೀವು ಲಾಂಚ್ ಮಾಡ್ಬೇಕಾದ್ರೆ ಎಂಟೈರ್ ಮಾರ್ಕೆಟ್ ಕಂಡೀಷನನ್ನು ರಿಸರ್ಚ್ ಮಾಡಿ ಆ ಪ್ರಾಡಕ್ಟನ್ನು ಲಾಂಚ್ ಮಾಡ್ಬೋದು. ಹಾಗಾಗಿ ಮಾರ್ಕೆಟ್ ರಿಸರ್ಚ್ ಅನಾಲಿಸಿಸ್ ಕೂಡ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಜಾಬ್. ಅಥವಾ ಸೇಲ್ಸ್ ಮ್ಯಾನೇಜರ್, ಅಥವಾ ಮೀಡಿಯಾ ಪ್ಲಾನರ್ ಆಗ್ಬೋದು, ಅಥವಾ ಪ್ರಾಡಕ್ಟ್ ಮ್ಯಾನೇಜರ್ ಆಗ್ಬೋದು, ಅಥವಾ ಹೆಡ್ ಆಫ್ ದಿ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಅಟ್ ಪ್ರೆಸೆಂಟ್ ಏನು ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ನ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ನೀವು ಮ್ಯಾನೇಜರ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಹೆಡ್ ಆಫ್ ದಿ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು. ಸೊ ಡಿಫ್ರೆಂಟ್ ರೋಲ್ಸ್ಗಳು ನಿಮಗೆ ಇಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾಗಿ ಯಾಕಂದರೆ ಇಷ್ಟೊಂದು ಜಾಬ್ ಆಪರ್ಚುನಿಟೀಸ್ ಇರೋದ್ರಿಂದನೇ ನಾವು ಮಾರ್ಕೆಟಿಂಗ್ ಕೂಡ ಒನ್ ಆಫ್ ದಿ ಟಾಪ್ ಮೋಸ್ಟ್ ಸ್ಪೆಷಲೈಸೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ನಿಮಗೆ ಈ ಮಾರ್ಕೆಟಿಂಗಲ್ಲೂ ಕೂಡ ಗೊತ್ತಿರಬೇಕಾಗುತ್ತೆ. ನೀವು ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್ ತಗೊಂಡ್ರೆ ನಿಮಗೆ ಫ್ಯೂಚರಲ್ಲಿ ಯಾವ ರೀತಿ ಗ್ರೋತ್ ಸಿಗುತ್ತೆ ಅಥವಾ ನೀವು ಯಾವ ಜಾಬನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಡೀಟೇಲ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ ನೀವು ಒಂದು MBAಲಿ ಒಂದು ಸ್ಪೆಷಲೈಸೇಷನನ್ನು ಸೆಲೆಕ್ಟ್ ಮಾಡಬೇಕಾದ್ರೆ. ಸೊ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಆ ಎಲ್ಲ ಪ್ಯಾರಾಮೀಟರ್ಸ್ನ ನೀವು ಕನ್ಸಿಡರ್ ಮಾಡಿ ನಿಮ್ಮ ಸ್ಪೆಷಲೈಸೇಷನನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾದರೆ ಅದೇ ರೀತಿ ಥರ್ಡ್ ಒಂದು ಸ್ಪೆಷಲೈಸೇಷನ್ ನೋಡ್ತಾ ಹೋಗೋಣ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ವಿ. ಸೊ ಟಾಪ್ 3 ಅಥವಾ ಟಾಪ್ 10 ಅನದರ್ ಸ್ಪೆಷಲೈಸೇಷನ್ HRM ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಈ HRM ಅಲ್ಲಿ ನಾವು ಕೀ ಏರಿಯಾಸಿಗೆ ಬಂದರೆ ರಿಟೆನ್ಷನ್ ಇದು ಒಂದು ಟೈಪ್ ಆಫ್ ಕೀ ಏರಿಯಾಸ್, ಅಥವಾ ಇಲ್ಲಿ ಮೋಟಿವೇಶನ್ ಕೂಡ ಹೌದು, ಅಥವಾ ಲೇಬರ್ ರಿಲೇಷನ್, ಲೇಬರ್ ಲೆಜಿಸ್ಲೇಷನ್, ಇಂಡಸ್ಟ್ರಿಯಲ್ ರಿಲೇಷನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್, ಕಾಂಪನ್ಸೇಷನ್ ಆ್ಯಂಡ್ ಬೆನಿಫಿಟ್ಸ್, ಲೇಬರ್ ವೆಲ್ಫೇರ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ. ಸೊ ಇದಿಷ್ಟು ಕೂಡ ನಿಮಗೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುವಂತಹ ಡಿಫ್ರೆಂಟ್ ಏರಿಯಾಸ್ ಅಂಡರ್ HRM. ಸೊ HRM ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಬರುವಂತಹ ಡಿಫ್ರೆಂಟ್ ಸಬ್ ಏರಿಯಾಸ್, ಇಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾವು ಕೀ ರೋಲ್ಸ್ ನೋಡೋದಾದರೆ ಈ HRM ನೀವು ಸ್ಪೆಷಲೈಸೇಷನ್ನ ಚೂಸ್ ಮಾಡಿದ್ರೆ ನಿಮಗೆ ಯಾವ ರೀತಿ ಕೀ ರೋಲ್ಸ್ ಇರುತ್ತೆ ಅಂದರೆ, ಸೊ ಆ ಕೀ ರೋಲ್ಸ್ ನೋಡ್ತಾ ಹೋಗ್ಬೋದು. ಸೊ ಅದನ್ನೇ ನಾವು ಕೀ ರೋಲ್ಸ್ ಇನ್ HRM ಅಂತ ಹೇಳ್ತೀವಿ. ಸೊ ಇಲ್ಲೂ ಅಷ್ಟೇ ನಿಮಗೆ ರಿಟೆನ್ಷನ್ ಅಂದರೆ ಆ ರಿಟೆನ್ಷನ್ ಫೀಲ್ಡಲ್ಲಿ ನಿಮಗೆ ಯಾವುದೋ ರೋಲ್ಸನ್ನು ಪ್ಲೇ ಮಾಡ್ಬೋದು ನೀವು.
ಸೊ ಅದೇ ರೀತಿ ಮೋಟಿವೇಶನ್ ಆದರೆ ಮೋಟಿವೇಶನಲ್ಲಿ ನೀವು ಯಾವುದೋ ರೋಲ್ಸನ್ನು ಪ್ಲೇ ಮಾಡ್ತಾ ಹೋಗ್ತೀರಾ. ಸೊ ಅದೇ ನಿಮಗೆ ಬೇಕಾದಷ್ಟು ರೋಲ್ಸ್ಗಳಿರುತ್ತೆ. ಸೊ ಹಾಗಾಗಿ ಅಲ್ಲಿ ನೀವು HRM ತಗೊಳ್ಳಿ, ಮಾರ್ಕೆಟಿಂಗ್ ತಗೊಳ್ಳಿ, ಅಥವಾ ಇನ್ನೊಂದು ಯಾವುದೋ ತೊಗೊಂಡ್ರು ಕೂಡ ಬೇಕಾದಷ್ಟು ರೋಲ್ಸನ್ನು ಪ್ಲೇ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇಲ್ಲಿ ಕೀ ಏರಿಯಾಸ್ ನೋಡಿದ್ರೆ ನಿಮಗೆ ಇಷ್ಟು ಕೀ ಏರಿಯಾಸು ಸಿಗ್ತಾ ಹೋಗಿತ್ತು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ. ಅದೇ ರೀತಿ ನಿಮಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಈ ಕೀ ಏರಿಯಾಸ್ ಏನಿದೆ ಇದರ ನೆಕ್ಸ್ಟ್ ನೀವು ಅಲ್ಲಿ ಕೀ ರೋಲ್ಸ್ ನೋಡ್ತಾ ಹೋಗೋದಾದರೆ ಸೊ ಇದಿಷ್ಟು ಏರಿಯಾಸಲ್ಲಿ ನೀವು ಕೀ ರೋಲ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ಯಾವುದರಲ್ಲಿ ರಿಟೆನ್ಷನ್, ಸೊ ಇದು ಕೂಡ ಹೌದು. ಇಲ್ಲೂ ನೀವು ಅಥವಾ ಇಲ್ಲೂ ನೀವು ಯಾವುದೋ ಒಂದು ಟಾಪ್ ಮೋಸ್ಟ್ ಪೊಸಿಷನಲ್ಲಿ ಇರ್ಬೋದು. ಮೋಟಿವೇಶನ್ ಅಥವಾ ಲೇಬರ್ ರಿಲೇಷನ್ ಆಫೀಸರ್ ಆಗ್ಬೋದು. ಲೇಬರ್ ಲೆಜಿಸ್ಲೇಷನಲ್ಲೂ ಕೂಡ ನಿಮಗೆ ಆಪ್ಷನ್ಸ್ ಇರುತ್ತೆ. ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತ ಹೇಳ್ತೀವಿ, ಅಥವಾ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ. ಕಾಂಪನ್ಸೇಷನ್ ಆ್ಯಂಡ್ ಬೆನಿಫಿಟ್ಸ್ ಆಗಿರ್ಬೋದು, ಲೇಬರ್ ವೆಲ್ಫೇರ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಆಗಿರ್ಬೋದು. ಸೊ ಇದಿಷ್ಟು ಕೂಡ ನಿಮಗೆ ಡಿಫ್ರೆಂಟ್ ಕೀ ರೋಲ್ಸ್ ಪರ್ಫಾರ್ಮ್ ಮಾಡಲಿಕ್ಕೆ ಇರುವಂತಹ HRM ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್ ಆಗಿರುತ್ತೆ MBAಲಿ. ಸೊ ಅದೇ ರೀತಿ ನೆಕ್ಸ್ಟು ಇದು ನಿಮ್ಮ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಯಿತು. ಅದೇ ನೆಕ್ಸ್ಟ್ ಸ್ಪೆಷಲೈಸೇಷನ್ ನೋಡ್ತಾ ಹೋಗೋದಾದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಹೇಳಿದ್ವಿ. ಅಂದರೆ MBA ಸ್ಪೆಷಲೈಸೇಷನಲ್ಲಿ ಸೊ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ಸು ಕೂಡ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಷಲೈಸೇಷನ್ ಆಗಿರುತ್ತೆ, ಅಥವಾ ಆಸ್ಪಿರೆಂಟ್ಸ್ ಯೂಶ್ವಲಿ ಚೂಸ್ ಮಾಡುವಂತಹ ಸ್ಪೆಷಲೈಸೇಷನ್ ಆಗಿರುತ್ತೆ. ಹಾಗಾಗಿ ಇದು ಕೂಡ ಕಮ್ಸ್ ಅಂಡರ್ ಟಾಪ್ ಮೋಸ್ಟ್ ಸ್ಪೆಷಲೈಸೇಷನ್. IB ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಕೆ ಏರಿಯಾಸಿಗೆ ಬಂದರೆ ಸೊ ಡಿಫ್ರೆಂಟ್ ಏರಿಯಾಸಲ್ಲಿ ನೀವು ಜಾಬ್ಸ್ ಅಥವಾ ನಿಮ್ಮ ಜಾಬನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಒಂದು ಏರಿಯಾ ಆಗಿರುತ್ತೆ, ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಗಿರೋದ್ರಿಂದ ಇಲ್ಲಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟಲ್ಲಿ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಫೀಲ್ಡ್ ಕೂಡ ನಿಮಗೆ, ಯಾಕಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಗಿರೋದ್ರಿಂದ ಆಲ್ ಓವರ್ ವರ್ಲ್ಡಲ್ಲಿ ನೀವು ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗಲ್ಲೂ ಕೂಡ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಕೂಡ ಹೌದು, ಅಥವಾ ಕಾಂಪ್ಲಯನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಏರಿಯಾಸ್ ಅಂಡರ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಇಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಕೀ ರೋಲ್ಸಿಗೆ ಬಂದರೆ ಸೊ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆ್ಯಕ್ಟಿವಿಟೀಸ್ ಇರೋದ್ರಿಂದ ಸೊ ಅಲ್ಲಿ ನೀವು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮ್ಯಾನೇಜರ್ಸ್ ಆಗಿರ್ಬೋದು, ಆ್ಯಂಡ್ ಎಕ್ಸಿಕ್ಯೂಟಿವ್ಸ್ ಆಗ್ಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗ್ಬೋದು, ಇಂಟರ್ನ್ಯಾಷನಲ್ ಫೈನಾನ್ಸ್ ಮ್ಯಾನೇಜರ್ ಆಗ್ಬೋದು, ಯಾಕಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಗಿರೋದ್ರಿಂದ. ನೆಕ್ಸ್ಟು ಗ್ಲೋಬಲ್ ಬಿಸ್ನೆಸ್ ಮ್ಯಾನೇಜರ್ ಆಗ್ಬೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಕನ್ಸಲ್ಟೆಂಟ್ ಅಂತ ಹೇಳ್ತೀವಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗ್ಬೋದು, ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗ್ಬೋದು. ಸೊ ಇದೆಲ್ಲವೂ ಕೂಡ ನಿಮಗೆ IB ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಪೆಷಲೈಸೇಷನಲ್ಲಿ ಸಿಗುವಂತಹ ಜಾಬ್ ಆಪರ್ಚುನಿಟೀಸ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಕೂಡ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಷಲೈಸೇಷನ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಸೊ ನೆಕ್ಸ್ಟ್ ಸ್ಪೆಷಲೈಸೇಷನ್ ನೋಡ್ತಾ ಹೋಗೋಣ. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ಅಂತ ಹೇಳಿದ್ವಿ. ಸೊ ಫೈನಾನ್ಸ್ ಬೇರೆ, MBA ಇನ್ ಫೈನಾನ್ಸ್ ಸ್ಪೆಷಲೈಸೇಷನ್ ಬೇರೆ, ಅದೇ ರೀತಿ MBA ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ಸೇ ಬೇರೆ. ಸೊ ಬೋತ್ ಆರ್ ಒನ್ ಆ್ಯಂಡ್ ದಿ ಸೇಮ್ ಅಲ್ಲ, ಎರಡೂ ಕೂಡ ಡಿಫ್ರೆಂಟ್. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ಸೇ ಬೇರೆ ಫೀಲ್ಡ್ ಆಗಿರುತ್ತೆ, ಅದೇ ರೀತಿ ಓನ್ಲಿ ಫೈನಾನ್ಸೇ ನಿಮಗೆ ಫೀಲ್ಡ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ಕೀ ಏರಿಯಾಸಿಗೆ ಬಂದರೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುವಂಥದ್ದು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಆಗಿರುತ್ತೆ. ಸೊ ಅಲ್ಲಿ ಬ್ಯಾಂಕಿಂಗ್ ಕೂಡ ಇರುತ್ತೆ, ಕಾರ್ಪೊರೇಟ್ ಫಿನಾನ್ಸ್ ಇರುತ್ತೆ, ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ಫೀಲ್ಡ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ಇರುತ್ತೆ, ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಫೀಲ್ಡ್ ಇರುತ್ತೆ, ಫಂಡ್ ಮ್ಯಾನೇಜ್ಮೆಂಟ್ ಇರುತ್ತೆ, ಅದೇ ರೀತಿ ಇಂಟರ್ನ್ಯಾಷನಲ್ ಫೈನಾನ್ಸ್ ಅಥವಾ ಇನ್ಶೂರೆನ್ಸ್ ಮ್ಯಾನೇಜ್ಮೆಂಟ್, ಸ್ಟಾಕ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಇದಿಷ್ಟು ಕೂಡ ನಿಮಗೆ ಡಿಫ್ರೆಂಟ್ ಏರಿಯಾಸ್ ಕಮ್ಸ್ ಅಂಡರ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಸ್. ಸೊ ಇದು ಕೂಡ ಒನ್ ಆಫ್ ದಿ ಸ್ಪೆಷಲ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಸ್ಸಲ್ಲಿ ಬರುವಂತಹ ಡಿಫ್ರೆಂಟ್ ಏರಿಯಾಸ್ ಆಗಿರುತ್ತೆ. ಇಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ನಾವಿಲ್ಲಿ ಕೀ ರೋಲ್ಸನ್ನು ನೋಡ್ತಾ ಹೋಗೋದಾದರೆ ಈ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಸ್ಸಲ್ಲಿ ಇಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಕೀ ರೋಲ್ ಸಿಗುತ್ತೆ. ನೀವೊಬ್ಬ ಫೈನಾನ್ಷಿಯಲ್ ಅನಾಲಿಸ್ಟ್ ಆಗಿ ಸೆಲೆಕ್ಟ್ ಆಗ್ಬೋದು, ಅಥವಾ ಕ್ರೆಡಿಟ್ ರಿಸ್ಕ್ ಮ್ಯಾನೇಜರ್ ಆಗ್ಬೋದು, ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜರ್, ಟ್ರೆಷರಿ ಮ್ಯಾನೇಜರ್, ಡಿರೈವೇಟಿವ್ಸ್ ಟ್ರೇಡರ್, ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ಫೈನಾನ್ಸ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ, ಅಥವಾ ಕಾರ್ಪೊರೇಟ್ ಫೈನಾನ್ಸ್ ಮ್ಯಾನೇಜರ್. ಸೊ ಇದಿಷ್ಟು ಕೂಡ ನಿಮಗೆ ಡಿಫ್ರೆಂಟ್ ಜಾಬ್ಸ್ ಆಪರ್ಚುನಿಟೀಸ್ ಕಮ್ಸ್ ಅಂಡರ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಈ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸ್ ಫೀಲ್ಡಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುವಂತಹ ಅಥವಾ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ಆಗಿರುತ್ತೆ.
ಸೊ ಇದೇ ರೀತಿ ನಾವು ನೆಕ್ಸ್ಟ್ ಸ್ಪೆಷಲೈಸೇಷನ್ ನೋಡ್ತಾ ಹೋಗೋದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಗೊತ್ತಿರಬೇಕಾಗುತ್ತೆ. ಯಾಕಂದರೆ ಒಂದು ಸ್ಪೆಷಲೈಸೇಷನ್ನ ನೀವು ಯಾವ ಬೇಸ್ ಮೇಲೆ ಚೂಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಸ್ಪೆಷಲೈಸೇಷನ್ನ ನೀವು ಚೂಸ್ ಮಾಡ್ಕೋಬೇಕಾದ್ರೆ ಎಲ್ಲ ಕೀ ಪ್ಯಾರಾಮೀಟರ್ಸ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ನೀವು ಜಾಬ್ ಆಪರ್ಚುನಿಟೀಸ್ ಯಾವ ರೀತಿ ಇರುತ್ತೆ, ಅಥವಾ ಸಬ್ ಕ್ಯಾಟಗರಿ ಅಥವಾ ಡಿಫ್ರೆಂಟ್ ಏರಿಯಾಸ್ ಯಾವ ರೀತಿ ಇರುತ್ತೆ, ಅಥವಾ ಯಾವುದರ ಬೇಸ್ ಮೇಲೆ ನೀವು ಸ್ಪೆಷಲೈಸೇಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ಪೆಷಲೈಸೇಷನ್ಗೆ ಬಂದರೆ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಜಾಬ್ ಆಪರ್ಚುನಿಟೀಸ್ಗೆ ಇರುವಂತಹ ಏರಿಯಾಸ್ ಯಾವ್ದಾವುದು ಅಂದರೆ ಸ್ಪ್ರೆಡ್ಶೀಟ್ ಮಾಡೆಲಿಂಗ್ ಅಥವಾ ಅಕೌಂಟಿಂಗ್ ಅನಾಲಿಟಿಕ್ಸ್, ಮಾರ್ಕೆಟಿಂಗ್ ಅನಾಲಿಟಿಕ್ಸ್, ಫೈನಾನ್ಷಿಯಲ್ ಅನಾಲಿಟಿಕ್ಸ್, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್, ಅಪ್ಲೈಡ್ ರಿಗ್ರೆಷನ್ ಆಗಿರ್ಬೋದು, ಅಥವಾ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್, ಡಾಟಾ ಮೈನಿಂಗ್, ಫೋರ್ಕಾಸ್ಟಿಂಗ್ ಆ್ಯಂಡ್ ಮಾಡೆಲಿಂಗ್, ಅಥವಾ ಬಿಸ್ನೆಸ್ ಅನಾಲಿಟಿಕ್ಸ್ ಸ್ಟ್ರಾಟರ್ಜಿ. ಸೊ ಇದಿಷ್ಟು ಕೂಡ ಡಿಫ್ರೆಂಟ್ ಏರಿಯಾಸ್. ನಾನು ಅದನ್ನು ಹೇಳಿದ್ದೀನಿ ನಿಮಗೆ, ಒಂದು ಸ್ಪೆಷಲೈಸೇಷನನ್ನು ನೀವು ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಸ್ಪೆಷಲೈಸೇಷನ್ಲಿ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಅನಾಲಿಟಿಕ್ಸ್ ಅಂದರೆ ಬಿಸ್ನೆಸ್ ಅನಾಲಿಟಿಕ್ಸ್ ಒಂದೇ ಅಲ್ಲ, ಅದರಲ್ಲಿ ಸಬ್ ಕ್ಯಾಟಗರಿ ಅಥವಾ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುವಂತಹ ಬೇಕಾದಷ್ಟು ಸಬ್ ಏರಿಯಾಸ್ ಇರುತ್ತೆ. ಆ ಏರಿಯಾಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಅಥವಾ ನೀವು ಬಿಸ್ನೆಸ್ ಅನಾಲಿಟಿಕ್ಸ್ ಸ್ಪೆಷಲೈಸೇಷನ್ನ ತಗೊಂಡ್ರೆ ಯಾವ ರೀತಿ ಫ್ಯೂಚರಲ್ಲಿ ಸರ್ವೈವಲ್ ಆಗ್ಬೋದು. ಸೊ ಹಾಗಾಗಿ ಆ ಕೀ ರೋಲ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ನೀವೊಬ್ಬ ಡಾಟಾ ಅನಾಲಿಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು, ಡಾಟಾ ಸೈಂಟಿಸ್ಟ್ ಆಗ್ಬೋದು, ಬಿಗ್ ಡಾಟಾ ಅನಾಲಿಸಿಸ್ಟ್ ಅಥವಾ ಬಿಸ್ನೆಸ್ ಅನಾಲಿಟಿಸ್ಟ್, ಕ್ವಾಲಿಟೇಟಿವ್ ಅನಾಲಿಸಿಸ್ಟ್, ಪ್ರಿಡಿಕ್ಟಿವ್ ಮಾಡೆಲರ್, ಟೆಕ್ನಿಕಲ್ ಟೀಮ್ ಲೀಡರ್, ಮಾರ್ಕೆಟ್ ರಿಸರ್ಚ್ ಅನಾಲಿಸಿಸ್ಟ್, ನೆಕ್ಸ್ಟ್ ಡಾಟಾ ಮೈನಿಂಗ್ ಎಕ್ಸ್ಪರ್ಟ್, ಡಾಟಾ ವೇರ್ಹೌಸಿಂಗ್ ಎಕ್ಸ್ಪರ್ಟ್, ಬಿಸ್ನೆಸ್ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್, ಡಾಟಾ ಅನಾಲಿಟಿಕ್ಸ್ SAS ಪ್ರೋಗ್ರಾಮರ್ ಆಗ್ಬೋದು, ಅಥವಾ ನೆಕ್ಸ್ಟ್ ಬಿಸ್ನೆಸ್ ಅನಾಲಿಸ್ಟ್ ಅಂತ ಹೇಳ್ತೀವಿ, ಇಂಡಸ್ಟ್ರಿ ಎಕ್ಸ್ಪರ್ಟ್, ಅಥವಾ ಬಿಸ್ನೆಸ್ ಅನಾಲಿಸ್ಟ್, ಪ್ರಾಜೆಕ್ಟ್ ಮ್ಯಾನೇಜರ್, ನೆಕ್ಸ್ಟ್ ಡಾಟಾ ವೇರ್ಹೌಸಿಂಗ್ ಆ್ಯಂಡ್ BA ಆರ್ಕಿಟೆಕ್ಚರ್ ಅಂದರೆ ಬಿಸ್ನೆಸ್ ಅನಾಲಿಟಿಕ್ಸ್ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಕೂಡ ನಿಮಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇರುತ್ತೆ ಈ ಬಿಸ್ನೆಸ್ ಅನಾಲಿಟಿಕ್ಸ್ ಫೀಲ್ಡಲ್ಲೂ ಕೂಡ. ಹಾಗಾಗಿ ಇದೆಲ್ಲವೂ ಕೂಡ ನೀವು ಡಿಫ್ರೆಂಟ್ ರೋಲ್ಸನ್ನು ಪ್ಲೇ ಮಾಡುವಂಥದ್ದು ಇನ್ ಬಿಸ್ನೆಸ್ ಅನಾಲಿಟಿಕ್ಸ್ ಅನ್ನುವಂತಹ ಸ್ಪೆಷಲೈಸೇಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ. ಸೊ ಹಾಗಾಗಿ ನಿಮಗೆ ಅಪರ್ಚುನಿಟೀಸ್ಗಳು ಯಾವ ರೀತಿ ಇದೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಒಂದು ನೀವು ಸ್ಪೆಷಲೈಸೇಷನ್ನ ಚೂಸ್ ಮಾಡ್ಕೊಳ್ತೀರಾ ಅಂದರೆ ಆ ಸ್ಪೆಷಲೈಸೇಷನಲ್ಲಿ ಫ್ಯೂಚರ್ ನಿಮಗೆ ಯಾವ ರೀತಿ ಅಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಅದನ್ನು ನಾವು ಟಾಪ್ 10 ಸ್ಪೆಷಲೈಸೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾವ ರೀತಿ ಅಪರ್ಚುನಿಟೀಸ್ ಮ್ಯಾಕ್ಸಿಮಮ್ ಅಪರ್ಚುನಿಟೀಸ್ ಎಲ್ಲಿರುತ್ತೋ ಆ ಸ್ಪೆಷಲೈಸೇಷನ್ನ ಯೂಶ್ವಲಿ ಚೂಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ. ಹಾಗಾಗಿ ಅದು ಟಾಪ್ 10 ಸ್ಪೆಷಲೈಸೇಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ರೂರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ರೂರಲ್ ಮ್ಯಾನೇಜ್ಮೆಂಟಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಏರಿಯಾಸ್ ಸಿಗ್ತಾ ಹೋಗುತ್ತೆ. ಸೊ ಗವರ್ನಮೆಂಟ್ ಆಫ್ ಇಂಡಿಯಾಸ್ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಸೊ ಅದು ಕೂಡ ರೂರಲ್ ಮ್ಯಾನೇಜ್ಮೆಂಟಲ್ಲಿ ಬರುವಂಥದ್ದು. ರೂರಲ್ ಬೇಸ್ಡ್ ವ್ಯಾಲಂಟರಿ ಏಜೆನ್ಸೀಸ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಏನು NGO ಅಂತ ಹೇಳ್ತೀವಿ, ಸೊ ಅದು ಕೂಡ ಹೌದು. ಅಥವಾ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಲೈಕ್ ಆಕ್ಷನ್ ಏಡ್ ಆ್ಯಂಡ್ ಆರ್ಗನೈಸೇಷನ್ ರೂರಲ್ ಡೆವಲಪ್ಮೆಂಟ್, ಹೈ ಎಂಡ್ ರೂರಲ್ ಬೇಸ್ಡ್ ರಿಸರ್ಚ್ ಫೆಸಿಲಿಟೀಸ್ ಆಗಿರ್ಬೋದು, ಅಥವಾ ಬ್ಯಾಂಕ್ಸ್ ಲೈಕ್ ರೂರಲ್ ಬ್ಯಾಂಕ್ ಫಾರ್ ಎಕ್ಸಾಂಪಲ್ ನಬಾರ್ಡ್ ಅಥವಾ ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು ನಿಮಗೆ. ಅದೇ ರೀತಿ ಪ್ರಾಜೆಕ್ಟ್ಸ್ ಫಂಡೆಡ್ ಬೈ ಕಾರ್ಪೊರೇಟ್ ಹೌಸಸ್ ಫಾರ್ ರೂರಲ್ ಡೆವಲಪ್ಮೆಂಟಿಗೋಸ್ಕರ ಕಾರ್ಪೊರೇಟ್ ಹೌಸಸ್ಸು ಫಂಡ್ ಮಾಡುವಂತಹ ಪ್ರಾಜೆಕ್ಟ್ಸ್ ಆಗಿರ್ಬೋದು. ಡೆವಲಪ್ಮೆಂಟಲ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್, ಅಥವಾ ಸೋಷಿಯಲ್ ಅಡ್ವೈಸರಿ ಆ್ಯಂಡ್ ರಿಸರ್ಚ್ ಏಜೆನ್ಸೀಸ್, ಕನ್ಸಲ್ಟೆನ್ಸಿ ಆ್ಯಂಡ್ ಅದರ್ಸ್. ಇದೆಲ್ಲದೂ ಕೂಡ ನಿಮಗೆ ಕೀ ಏರಿಯಾಸ್ ಕಮ್ಸ್ ಅಂಡರ್ ರೂರಲ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್. ಸೊ ಈ ನೀವು ರೂರಲ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀರಾ ಆ ರೂರಲ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನಲ್ಲಿ ಬರುವಂತಹ ಏರಿಯಾಸ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇರುತ್ತೆ ನಿಮ್ಮ ಡೆವಲಪ್ಮೆಂಟ್ಗೆ ಅಥವಾ ನಿಮ್ಮ ಗ್ರೋತ್ಗೆ. ಸೊ ಅಲ್ಲಿ ಅದೇ ರೀತಿ ರೂರಲ್ ಮ್ಯಾನೇಜ್ಮೆಂಟಿಗೆ ಬಂದರೆ ಜಾಬ್ ಆಪರ್ಚುನಿಟೀಸಲ್ಲಿ ಅಥವಾ ಕೀ ರೋಲ್ಸ್ ಬಂದರೆ ನೀವು ಆ್ಯಸ್ ಎ ಸೇಲ್ಸ್ ಮ್ಯಾನೇಜರ್ ಆಗ್ಬೋದು, ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್, ರೂರಲ್ ಡೆವಲಪ್ಮೆಂಟ್ ಆಫೀಸರ್, ಅಥವಾ ರಿಸರ್ಚ್ ಆಫೀಸರ್, ನ್ಯಾಷನಲ್ ಸೇಲ್ಸ್ ಡೆವಲಪ್ಮೆಂಟ್ ಆಫೀಸರ್, ಸೇಲ್ಸ್ ಆಫೀಸರ್, ಅಥವಾ ವೆಂಡರ್ ಡೆವಲಪ್ಮೆಂಟ್ ಆಫೀಸರ್ ಆ್ಯಂಡ್ ಅದರ್ಸ್. ಇಷ್ಟೇ ಅಲ್ಲ, ಇದು ಇಂಪಾರ್ಟೆಂಟ್ ಕೀ ರೋಲ್ಸ್ ಅಷ್ಟೇ. ಇದ್ರ ಜೊತೆಗೆ ಇನ್ನೂ ಬೇಕಾದಷ್ಟು ನಿಮಗೆ ಜಾಬ್ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ ಟಾಪ್ 10 ಸ್ಪೆಷಲೈಸೇಷನ್ನ ನೀವು ಚೂಸ್ ಮಾಡಿಕೊಂಡಿದ್ದೆ ಆದಲ್ಲಿ. ಸೊ ಹಾಗಾಗಿ ಅದೇ ರೀತಿ ನಾವು ನೆಕ್ಸ್ಟ್ ಸ್ಪೆಷಲೈಸೇಷನ್ ನೋಡ್ತಾ ಹೋಗೋದಾದರೆ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಹೆಲ್ತ್ ಕೇರಲ್ಲೂ ಕೂಡ ಬೇಕಾದಷ್ಟು ಆಪ್ಷನ್ಸ್ ಇದೆ ನಿಮಗೆ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನಲ್ಲಿ, ಅಥವಾ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಆ್ಯಸ್ ಎ ಕನ್ಸಲ್ಟೆಂಟ್ ಆಗಿರ್ಬೋದು, ಅಥವಾ ಡೊಮೈನ್ ಸ್ಪೆಷಲಿಸ್ಟ್ ಆಗ್ಬೋದು, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್, ಮ್ಯಾನೇಜ್ಮೆಂಟ್ ಟ್ರೈನಿ, ಬಿಸ್ನೆಸ್ ಲೀಡ್, ಹಾಸ್ಪಿಟಲ್ ಆಪರೇಷನ್ಸ್, ಹೆಲ್ತ್ ಕೇರ್ HR ಎಕ್ಸಿಕ್ಯೂಟಿವ್ಸ್ ಆಗ್ಬೋದು ನೀವು, ಅಥವಾ ಹೆಲ್ತ್ ಕೇರ್ ಫಿನಾನ್ಸ್ ಎಕ್ಸಿಕ್ಯೂಟಿವ್ಸ್ ಆಗ್ಬೋದು,
ಅಥವಾ ಹೆಲ್ತ್ ಕೇರ್ ಇನ್ಶೂರೆನ್ಸ್ ಎಕ್ಸಿಕ್ಯೂಟಿವ್ಸ್ ಆಗ್ಬೋದು. ಸೊ ಯಾವುದೇ ಎಕ್ಸಿಕ್ಯೂಟಿವ್ಸ್ ಲೆವೆಲ್, ಅದು HR, ಫಿನಾನ್ಸು, ಇನ್ಶೂರೆನ್ಸು, ಯಾವುದೇ ಫೀಲ್ಡ್ ಆಗಿರ್ಬೋದು, ನೀವು ಎಕ್ಸಿಕ್ಯೂಟಿವ್ಸ್ ಲೆವೆಲ್ ಎಂಪ್ಲಾಯೀಸ್ ಆಗ್ಬೋದು ಅಥವಾ ಮ್ಯಾನೇಜರ್ ಲೆವೆಲಲ್ಲಿ ನೀವು ಜಾಬನ್ನು ಚೂಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಕೀ ರೋಲ್ಸಿಗೆ ಬಂದರೆ ಇದೇ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟಲ್ಲಿ ಸೊ CFO, ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಫ್ ಹಾಸ್ಪಿಟಲ್ ಅಂತ ಹೇಳ್ತೀವಿ, ಅಥವಾ ಹಾಸ್ಪಿಟಲ್ CFO, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ಅಥವಾ ಫಿಸಿಷಿಯನ್ ರಿಲೇಷನ್ ಲಯಸನ್ ಅಥವಾ ಆನ್ಕಾಲಜಿ ಕೋಆರ್ಡಿನೇಟರ್ ಅಂತ ಹೇಳ್ತೀವಿ, ಅಥವಾ ಹೆಲ್ತ್ ಕೇರ್ ಇನ್ಫಾರ್ಮೇಷನ್ ಮ್ಯಾನೇಜರ್ ಆಗ್ಬೋದು, ಪ್ಯಾರಾಮೆಡಿಕಲ್ ಪ್ರೊಡಕ್ಷನ್ ಮ್ಯಾನೇಜರ್, ಹಾಸ್ಪಿಟಲ್ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಬೇರೆ, ಚೀಫ್ ಎಕ್ಸಿಕ್ಯೂಟಿವ್ಸ್ ಆಫೀಸ್ ಬೇರೆ, ಮೆಡಿಕಲ್ ಪ್ರಾಕ್ಟೀಸ್ ಮ್ಯಾನೇಜರ್. ಸೊ ಇದೆಲ್ಲವೂ ಕೂಡ ನಿಮಗೆ ಡಿಫ್ರೆಂಟ್ ರೋಲ್ಸ್ ಅಥವಾ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುವಂತಹ ಏರಿಯಾಸ್ ಅಂಡರ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್. ಸೊ ಹಾಗಾಗಿ ನಿಮಗೆ ಎಲ್ಲ ಸ್ಪೆಷಲೈಸೇಷನ್ನ ಕೀ ರೋಲ್ಸ್ ಅಥವಾ ಜಾಬ್ ಆಪರ್ಚುನಿಟೀಸ್ ಗೊತ್ತಿರಬೇಕಾಗತ್ತೆ. ನೀವು ಒಂದು ಸ್ಪೆಷಲೈಸೇಷನ್ನ ಚೂಸ್ ಮಾಡೋದಕ್ಕೂ ಮೊದಲೇ ಅದನ್ನೆಲ್ಲ ನೀವು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್ ನೋಡೋದಾದರೆ ಸೊ ಇಲ್ಲೂ ನಿಮಗೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ. ಫುಡ್ ಪ್ರೊಡಕ್ಷನ್ ಕಂಪನೀಸ್ ಅಥವಾ ಫಾರ್ಮಿಂಗ್ ಇಂಡಸ್ಟ್ರಿ, ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಅಥವಾ ಮಾರ್ಕೆಟಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ರಿಟೇಲ್ ಇಂಡಸ್ಟ್ರಿ ಆಗಿರ್ಬೋದು, ಇದೆಲ್ಲದೂ ಕೂಡ ನಿಮಗೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಸಿಗುವಂತಹ ಅಥವಾ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನಲ್ಲಿ ಕ್ರಿಯೇಟ್ ಆಗುವಂತಹ ಜಾಬ್ ಆಪರ್ಚುನಿಟೀಸ್ ಆಗಿರುತ್ತೆ. ಸೊ ಅದೇ ರೀತಿ ಇಲ್ಲಿ ನಾವು ಕೀ ರೋಲ್ಸಿಗೆ ಬರ್ತಾ ಹೋಗೋದಾದರೆ ನೀವು ಫಾರ್ಮ್ ಅಪ್ರೈಸರ್ ಆಗ್ಬೋದು. ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್ನ ನೀವು ಚೂಸ್ ಮಾಡಿಕೊಂಡ್ರೆ ಫಾರ್ಮ್ ಅಪ್ರೈಸರ್, ಅಗ್ರಿಕಲ್ಚರಲ್ ಪಾಲಿಸಿ ಅನಾಲಿಸಿಸ್, ಮಾರ್ಕೆಟ್ ಅನಾಲಿಸಿಸ್, ಫೈನಾನ್ಷಿಯರ್ ಅಥವಾ ಕ್ವಾಲಿಟಿ ಕಂಟ್ರೋಲರ್, ಮಾರ್ಕೆಟಿಂಗ್ ಹೆಡ್, ಬಯೋಕಾಂಪೋಸ್ಟ್ ಸೇಲ್ಸ್ ಹೆಡ್, ರಿಲೇಷನ್ಶಿಪ್ ಮ್ಯಾನೇಜರ್, ಆಪರೇಷನ್ ಮ್ಯಾನೇಜರ್. ಸೊ ಇದು ಕೂಡ ನಿಮಗೆ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುವಂತಹ ಏರಿಯಾಸ್ ಅಂಡರ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್. ಹಾಗಾಗಿ ನಿಮಗೆ ಪ್ರತಿಯೊಂದು ಸ್ಪೆಷಲೈಸೇಷನ್ನ ಕೀ ಏರಿಯಾಸ್ ಮತ್ತು ಕೀ ರೋಲ್ಸ್ ಗೊತ್ತಿರಬೇಕಾಗತ್ತೆ. ಬೇಸ್ಡ್ ಆನ್ ದಟ್ ನೀವು ಡಿಸೈಡ್ ಮಾಡ್ತಾ ಬರ್ತೀರಾ ಯಾವ ಸ್ಪೆಷಲೈಸೇಷನನ್ನು ಚೂಸ್ ಮಾಡ್ಕೊಳ್ಬೇಕು ಅಂತ. ನೆಕ್ಸ್ಟು ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಫ್ಯಾಮಿಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದೀವಿ. ಸೊ ಇಲ್ಲೂ ಅಷ್ಟೇ ನಿಮಗೆ ಅಡ್ವರ್ಟೈಸಿಂಗ್, ಆಟೋಮೊಬೈಲ್ಸಲ್ಲಿ ನೀವು ಎಂಟರ್ಪ್ರಿನರ್ಶಿಪ್ ಆಗ್ಬೋದು, ಅಥವಾ ಅಗ್ರಿಕಲ್ಚರ್ ಫೀಲ್ಡಲ್ಲಿ ನೀವು ಎಂಟರ್ಪ್ರಿನರ್ಶಿಪ್ನ ಮಾಡ್ಬೋದು, ಸಿಮೆಂಟ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಮೈನಿಂಗ್, ಇನ್ಶೂರೆನ್ಸ್. ಸೊ ಇದು ಕೂಡ ನಿಮಗೆ ಡಿಫ್ರೆಂಟ್ ಸೆಕ್ಟಾರ್ಸ್ ಅಥವಾ ಎಂಟರ್ಪ್ರಿನರ್ಶಿಪ್ ಆಗಲಿಕ್ಕೆ ಸಿಗುವಂತಹ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ಆಗಿರುತ್ತೆ. ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಫ್ಯಾಮಿಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಸ್ಪೆಷಲೈಸೇಷನ್ನ ನೀವು ಚೂಸ್ ಮಾಡಿಕೊಂಡ್ರೆ. ಸೊ ಅದೇ ರೀತಿ ನಿಮಗೆ ಇಲ್ಲಿ ಕೀ ರೋಲ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಅಥವಾ ಕೀ ರೋಲ್ಸಿಗೆ ಬಂದರೆ ನೀವು ಡಿಫ್ರೆಂಟ್ ರೋಲ್ಸನ್ನು ಪರ್ಫಾರ್ಮ್ ಮಾಡ್ಬೋದು. ಸೊ ಆ್ಯಸ್ ಎ ಎಂಟರ್ಪ್ರಿನರ್ ಆಗ್ಬೋದು, ನೀವು ಎಂಟರ್ಪ್ರಿನರ್ಶಿಪ್ ಸ್ಪೆಷಲೈಸೇಷನ್ನ ತಗೊಂಡ್ರೆ, ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟರ್ ಆಗ್ಬೋದು, ಅಕೌಂಟ್ಸ್ ಮ್ಯಾನೇಜರ್ ಆಗ್ಬೋದು, ರಿಲೇಷನ್ಶಿಪ್ ಮ್ಯಾನೇಜರ್ ಆಗ್ಬೋದು, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅಂತ ಹೇಳ್ತೀವಿ, ಅಥವಾ ಸ್ಮಾಲ್ ಬಿಸ್ನೆಸ್ ಓನರ್ಸ್, ಬಿಸ್ನೆಸ್ ರಿಪೋರ್ಟರ್ಸ್ ಅಥವಾ ಬಿಸ್ನೆಸ್ ಕನ್ಸಲ್ಟೆಂಟ್, ಸೇಲ್ಸ್ ಮ್ಯಾನೇಜರ್. ನೆಕ್ಸ್ಟು ಫಂಡ್ ರೈಸರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಥವಾ ನ್ಯೂ ವೆಂಚರ್ ಡೆವಲಪರ್ಸ್. ಸೊ ಯಾವುದೇ ರೋಲ್ಸನ್ನು ಬೇಕಾದರೂ ನೀವು ಚೂಸ್ ಮಾಡ್ಕೊಳ್ಬೋದು. ಸೊ ಇದು ಕೂಡ ನಿಮಗೆ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ಅಂಡರ್ ಎಂಟರ್ಪ್ರಿನರ್ಶಿಪ್. ಸೊ ನೀವು ಎಂಟರ್ಪ್ರಿನರ್ಶಿಪ್ಪನ್ನು ಚೂಸ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಸೊ ಅದು ಕೂಡ ಅದನ್ನೇ ನಾವು ಕೀ ರೋಲ್ಸ್ ಅಂಡರ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಫ್ಯಾಮಿಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್ ಅಂತ ಹೇಳ್ತೀವಿ. ಹಾಗಾಗಿ ನೀವು ಪ್ರತಿಯೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಸುಮ್ಮನೆ ಒಂದು ಸ್ಪೆಷಲೈಸೇಷನನ್ನು ಚೂಸ್ ಮಾಡ್ಕೊಳ್ಬೇಡಿ. ಆ ಸ್ಪೆಷಲೈಸೇಷನ್ನ ನೀವು ಚೂಸ್ ಮಾಡ್ಕೊಳ್ಬೇಕಾದ್ರೆ ಸೊ ಆ ಸ್ಪೆಷಲೈಸೇಷನ್ನಿಗೆ ಕೀ ಪ್ಯಾರಾಮೀಟರ್ಸ್ ಏನು, ಆ ಸ್ಪೆಷಲೈಸೇಷನ್ ಯಾವ ಕಾಲೇಜಲ್ಲಿದೆ, ಅಥವಾ ಯಾವ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರೆ ನಿಮಗೆ ಆ ಸ್ಪೆಷಲೈಸೇಷನ್ ಸಿಗುತ್ತೆ, ಅಥವಾ ಆ ಸ್ಪೆಷಲೈಸೇಷನ್ ತಗೊಂಡ್ರೆ ನೀವು ನೆಕ್ಸ್ಟ್ ಕೀ ಏರಿಯಾಸ್, ಕೀ ರೋಲ್ಸ್, ಅಥವಾ ಫ್ಯೂಚರಲ್ಲಿ ನಿಮಗೆ ಅದರಲ್ಲಿ ಯಾವ ರೀತಿ ಗ್ರೋತ್ ಸಿಗುತ್ತೆ, ಅಥವಾ ನಿಮ್ಮ ಕೆರಿಯರ್ ಗ್ರೋತ್ ಯಾವ ರೀತಿ ಆಗುತ್ತೆ, ಇದೆಲ್ಲದನ್ನು ಕೂಡ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಒಂದು ಸ್ಪೆಷಲೈಸೇಷನನ್ನು ಚೂಸ್ ಮಾಡ್ಕೊಳ್ಬೇಕಾದ್ರೆ. ಸೊ ಬೇಸ್ಡ್ ಆನ್ ದಟ್ ಎಲ್ಲ ಡಾಟಾಸ್ನ ಕಲೆಕ್ಟ್ ಮಾಡಿಕೊಂಡು ನೀವು ಸ್ಪೆಷಲೈಸೇಷನ್ನ ಚೂಸ್ ಮಾಡಿಕೊಂಡ್ರೆ ಸೊ ನೆಕ್ಸ್ಟ್ ನಿಮಗೆ 100% ಫ್ಯೂಚರಲ್ಲಿ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇಲ್ಲಿ ನಾವು ಸ್ಪೆಷಲೈಸೇಷನ್ ಸಿಗುವಂತಹ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇನ್ನೊಂದು ಯಾವುದೋ ಇದೇ ರೀತಿ ನಿಮಗೆ MBA ರಿಲೇಟೆಡ್ ಅಥವಾ MBA ಅಲ್ಲಿ ಕಾಲೇಜಸ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಸೊ ಎಲ್ಲ ಡಾಟಾಸ್ ಅಥವಾ ಡಿಟೇಲ್ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಅದೇ ರೀತಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಡೈಲಿ ನ್ಯೂಸ್ ಪೇಪರ್ ಸಿಗುತ್ತೆ ನಿಮಗೆ. ಇಂಗ್ಲೀಷ್ ಸೆಕ್ಷನಿಗೆ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಡೈಲಿ ನ್ಯೂಸ್ ಪೇಪರ್ಸ್ ನೀವು ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಓದಲೇಬೇಕಾಗತ್ತೆ. ಸೊ ಇಂಗ್ಲೀಷ್ ಸೆಕ್ಷನನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಬೋದು ಅದ್ರ ಮುಖಾಂತರ.
ಅದೇ ರೀತಿ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, ಕ್ವಶನ್ ಪೇಪರ್ ಸಿಗ್ತಾ ಹೋಗುತ್ತೆ. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್, ಯೂಟ್ಯೂಬ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಇಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಯೂಟ್ಯೂಬ್ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಸಬ್ಸ್ಕ್ರೈಬರ್ ಆಗಿದ್ದರೆ ಅಥವಾ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಯಾಕಂದರೆ ಮುಂಬರುವಂತಹ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಕ್ಯಾಟ್ ಮ್ಯಾಟ್ ಅಥವಾ ಸಿ ಮ್ಯಾಟ್ ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಆಗಿರ್ಬೋದು, ಇನ್ಸ್ಟಿಟ್ಯೂಟ್ ಲೆವೆಲ್ ಆಗಿರ್ಬೋದು, ಸೊ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಏನು ಫ್ಯೂಚರ್ MBA ಅನ್ನುವಂತಹ ಡ್ರೀಮ್ ಇಟ್ಕೊಂಡಿದ್ದೀರಾ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.